ಅಣ್ಣ ಏ ಹೆಣ್ಣೆ, ನಾನು ನಿನ್ನ ಅಣ್ಣನಲ್ಲ, ಈ ನಿನ್ನ ಸೌಂದರ್ಯ ಸವೆಯಲು ಸಜ್ಜಾಗಿ ನಿಂತಿರುವ ರಣಹಾತು ನಾನು. ಮಿಸ್ಟರ್, ಯಾರೋ ನೀನು? ಅಲ್ಲ, ನನ್ನ ಪಾಡಿಗೆ ನಾನು ದಾರಿ ಹಿಡ್ಕೊಂಡು ಹೋಗ್ತಾ ಇದ್ರೆ ನನ್ಗೆ ಅಡ್ಡಗಟ್ಟಿ ಬಹಳ ಮಾತಾಡ್ತಾ ಇದೀಯಾ ನೀನು? ಏ ಚಿನ್ನ, ಈ ನಿನ್ನ ಸೌಂದರ್ಯಕ್ಕೆ ಮನಸೋತು ಹೋಗಿದ್ದಾನೆ ಈ ರಸಿಕರ ವರ್ಮ ಮಯೂರ ವರ್ಮ. ನೋಡು, ಒಂದ್ ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿಟ್ಕೋ. ಈ ನಿನ್ನ ರೂಪಲವಣೆಗೆ ಮನಸೋತು ಹೋಗಿದ್ದಾನೆ ಈ ವರ್ಮ. ನೀನು ಬಂದು ಈ ನನ್ನ ಆತ್ಮನು ಸಂತೃಪ್ತಿಗೊಳಿಸುವ. ಲೋ ಪಾಪಿ, ನಿನ್ನಂತವನ್ಗೆ ನನ್ನ ಈ ಆತ್ಮವನ್ನು ಸಂಪ್ರತಿಸಿಕೊಳ್ಳಕ್ಕೆ ನಾನೇನು ಬೀದಿ ಸೂಳೆ ಅಲ್ಲ. ಅಷ್ಟಕ್ಕೂ ನಿನ್ನಂತ ಕಾಮ ತುಂಬಿದವರ ಮತ ಇಳಿಸಲು ನಿನ್ನಂತ ಕಳನಾಯಕರ ಮಟ್ಟ ಹಾಕುವ ವೀರ ಮಹಿಳೆ ನಾನು. ಮಹಿಳೆ? ಈ ಸಮಾಜದಲ್ಲಿ ನನ್ನಂತ ಕಳನಾಯಕರದೇ ಚಲ್ಲಾಟ. ಅಂತದ್ರಲ್ಲಿ ನನ್ನ ಮಟ್ಟ ಹಾಕುತ್ತೆ ಅಂದ ಬಣ್ಣದ ಬೋರಂಗಿ ಬಾರ್ಲೇವಾ. ನಾಯ ತೊಡೆ ಒಂಟೆನು ಸಿಕ್ಕಿತು ಅಂತ ಬೋರಂಗಿಯನ್ನು ಉಚ್ಚರಿಸಬೇಡ. ಅದಲ್ಲದೆ ನಮ್ಮಣ್ಣ ಮದಗಚ್ಚನ್ಗೆ ಈ ವಿಷಯ ತಿಳಿಸಿದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಅಷ್ಟಕ್ಕೂ ನಿನ್ನ ಜೀವ ಸಹಿತ ಉಳಿಯೋದಿಲ್ಲ. ಜೀವ ಸಹಿತ ಉಳಿಸುವುದಿಲ್ಲ? ಅವನ್ಯಾವಲೇ ಬಚ್ಚ ನನ್ನ ಮಗ ನನ್ನ ಜೀವ ಸಹಿತ ಉಳಿಸುವುದಿಲ್ಲ? ಪೋರ್ಕಿ ನನ್ನ ಮಗನೇ, ಅವನು ಬಚ್ಚ ಅಲ್ಲಕನು. ನಿನ್ನಂತ ಲುಚ್ಚಗಳನ್ನು ಮಟ್ಟ ಹಾಕುವ ಈ ಕಾಡಿನ ರಾಜ ಅವನ ತಂಗಿ ನಾನು. ಕಾಡಿನ ರಾಜ? ಏ ಹೆಣ್ಣೆ, ನೀನೊಬ್ಬಳೆ ಬಂದು ಈ ನನ್ನ ಚಕ್ರಯುಗದಲ್ಲಿ ಸುಲಿಗಿದ್ದೀಯ. ಅವನಿಗೆ ತಾಕತ್ತೆ ಇದ್ದರೆ ಬಂದು ನನ್ನ ಕೈಯಿಂದ ಕರೆದುಕೊಂಡು ಹೋಗೋಣ ಆ ನಿನ್ನ ಕಾಡಿನ ರಾಜನಿಗೆ. ಅವನು ಬರ್ತಾನು, ಬಂದು ನನ್ನ ಕಾಪಾಡ್ಕೊಂಡು ಹೋಗೇ ಹೋಗ್ತಾನೆ. ಅಷ್ಟೇ ಅಲ್ಲ, ನಿನ್ನ ಕೊಂದು ಹೋಗ್ತಾನೆ. ಇದೇ ಅನನ್ಯ. ಈ ಅನನ್ಯ ಮಾತ್ರ ಮಾತು ಸತ್ಯವಾಗಿದೆ. ಈ ನುಡಿಗಳು ಅನನ್ಯ? ಲೇ ಅನನ್ಯ, ಅವನು ಬಂದು ನಿನ್ನ ಕರೆದುಕೊಂಡು ಹೋಗೋದ್ರೊಳಗಾಗಿ ನೀ ಹುಟ್ಟ ಬಟ್ಟೆಯನ್ನು ಕಳಚಿ ತೆರೆಯ ಮೇರೆ ಹಿಂದೆ ಕರೆದುಕೊಂಡು ಹೋಗಿ ನನ್ನ ಕಾಮದ ಕಿಚ್ಚನ್ನು ಆರಿಸಿಕೊಳ್ತೇನೆ. ಬಾರ್ಲೆ ಬಾ. ನೋಡುವರ್ಮ, ನಾನು ಒಳ್ಳೆ ನಡತೆ ನಿಯತ್ತಿನ ಹೆಣ್ಣು. ಈ ನಿಯತ್ತಿನ ಹೆಣ್ಣಿನ ಮೇಲೆ ಕಾಮದ ಕಣ್ಣಗ ಹಾಕಿದ್ದೆ ನಿಜವಾದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನನ್ನ. ಅಷ್ಟೇ ಅಲ್ಲ ಕಣೋ, ನನ್ನ ಮೇಲೆ ಕೈ ಹಾಕಿದ್ರೆ ಸುಟ್ಕೊಂಡು ಸತ್ತು ಹೋಗ್ತೀಯ. ನೆನಪಿಟ್ಕೋ. ನೀ ಎತ್ತಿನ ಹೆಣ್ಣು? ಈ ನಿನ್ನ ನಿಯತ್ತಿನ ಹೆಣ್ಣುಗಳ ನಿಯಮಗಳು ಹೇಳ್ತಾನೆ ಕೇಳು. ಒಬ್ಬನನ್ನು ಪ್ರೀತಿಸಿ ಇನ್ನೊಬ್ಬನ ಜೊತೆಗೆ ಸುಖದ ಸಾಗರದಲ್ಲಿ ತೇಲಾಡಿ ಬರುವ ಹೆಣ್ಣುಗಳಿಲ್ಲ. ಈ ನಿನ್ನ ನಿಯತ್ತಿನ ಹೆಣ್ಣುಗಳಲ್ಲಿ ಒಬ್ಬನಲ್ಲ, ಇಬ್ಬರಲ್ಲ, 7-8 ಮಂದಿಯನ್ನು ಮೇಂಟೈನ್ ಮಾಡುವ ನಾಚಿಕೆ ಇಲ್ಲದ ನಾರಿ ಮಣಿಗಳಿಲ್ಲ ಈ ನಿನ್ನ ಪವಿತ್ರವಾದ ನಾಡಿನಲ್ಲಿ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ ಎಂದು ಹೇಳಿ ಅವನ ಕಣ್ಣು ತಪ್ಪಿಸಿ ಲಾರ್ಜಲ್ಲಿ ಬಿದ್ದು ಒದ್ದಾಡಿ ಬರುವ ಹೆಣ್ಣುಗಳಿಲ್ಲ ಈ ನಿನ್ನ ನಿಯತ್ತಿನ ಹೆಣ್ಣುಗಳಲ್ಲಿ. ಲೋ ವರ್ಮ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡ್ತಾ ಇದೆಯಲ್ಲ, ನಿನ್ನ ತಾಯಿ ಕೂಡ ನನ್ನಂತೆ ಒಂದು ಹೆಣ್ಣು ಎಂಬುದು ತಿಳಿದುಕೊಂಡು ಉಚ್ಚಾರಿಸು. ನನ್ನ ತಾಯಿ ಒಬ್ಳು ಸಾಂಪ್ರದಾಯ ಹೆಣ್ಣು. ನನ್ನ ತಾಯಿಯನ್ನು ನೋಡಿದ್ರೆ ಕನ್ನಡ ಭುವನೇಶ್ವರಿ ದೇವಿ ನೋಡಿದ ಹಾಗೆ, ಆದರೆ ನಿನ್ನ ನೋಡಿದರೆ ನನ್ನ ಮೈಯಲ್ಲಿ ಏನೋ ಒಂಥರ ರೋಮಾಂಚನ. ಬಾರ್ಲೆ ಬಾ, ಫಾರ್ಕಸ್ ಕಂಡಿಡುವ. ಏನು ಮಾಡ್ತಾ ಇದ್ಯಾ? ನರಸಿಂಹಗೌಡ, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ಬಾ, ಇವಳನ್ನು ಇಬ್ಬರು ಸೇರಿ ಅನುಭವಿಸೋಣ. ನೋಡಿ, ದೇವರಾಗಿ ಬಂದು ನನ್ನ ಶೀಲವನ್ನೇ ಉಳಿಸಿದ್ರಿ. ಈ ನಿಮ್ಮ ಉಪಕಾರವನ್ನು ಈ ಅಣ್ಣನ ಯಾವ ಜನ್ಮದಲ್ಲೂ ಮರೆಯೋದಿಲ್ಲ. ಉಪಕಾರ? ಇದು ಉಪಕಾರ ಅಲ್ಲ, ನಿನ್ನ
ಶೀಲವನ್ನು ಏಕೆ ಕಾಪಾಡಿದ ಗೊತ್ತಾ? ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗಿದೆ. ನನ್ನ ಬೇಸರನ್ನು ನೀನು ಹಿಂಗಿಸಿದ್ಯಾ ಅಂತ. ರಾಕ್ಷಸರ, ನೀವಿಬ್ರು ಮನುಷ್ಯರು ಅಥವಾ ನಾಯಿಗಳು? ಒಂಟಿ ಹೆಣ್ಣಿನ ಮೇಲೆ ತೋರಿಸ್ತಾ ಇದ್ರಲ್ಲ, ನೀವಿಬ್ರು ಗಂಡ್ಸ ನಾಚಿಕೆಲ್ಲದ ನಾಯಿಗಳು. ಏ ಅನನ್ಯ, ಅದು ಇವ ಶ್ರೀಮಂತ ರಾಕ್ಷಸರಂತ ಮಕ್ಕಳಿವ್ಯಾ? ನಾವು ಸಾಲಂಟ್ ಇದ್ರೆ ಮಾನವರು, ತಲೆ ಕಟ್ಟು ನಿಂತರೆ ರಣ ಹಕ್ಕುಗಳು. ನೋಡಿ, ನಿಮ್ಮಿಬ್ಬರಿಗೂ ನಾನು ಕೈ ಮುಗ್ದು ಬೇಡ್ಕೊಳ್ತೀನಿ. ನನ್ನನ್ನೇನು ಮಾಡಬೇಡಿ, ನನ್ನನ್ನು ಬಿಟ್ಬಿಡಿ. ಯಾಕಂದ್ರೆ ನನಗೋಸ್ಕರ ಮನೆಯಲ್ಲಿ ದಾರಿ ಕಾಯ್ತಾ ಇರ್ತಾನೆ. ಪ್ಲೀಸ್, ನನ್ನನ್ನೇನು ಮಾಡಬೇಡಿ. ಬಿಟ್ಟು ಬಿಡಿ, ಬಿಟ್ಟು ಬಿಡುವೆ. ನಮಗೆ ಸುಖವನ್ನು ಕೊಡುವ. ಎತ್ತಾಕೊಂಡ